ಹಾಯ್ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ನಾನು ಬೆಳಿಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಯಿತು. ಸೊ ಕ್ವಿಕ್ಕಾಗಿ ಏನಾದರೂ ಲಂಚ್ ಬಾಕ್ಸ್ಗೂ ಆಗಬೇಕು, ಟಿಫನ್ಗೂ ಆಗಬೇಕು ಅಂದ್ಬಿಟ್ಟು ಟೊಮೆಟೊ ಮಿಲ್ಕ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೆಟೊನ ಹಾಕಿ ಫ್ರೈ ಮಾಡಿಕೊಂಡು, ಅದು ಫ್ರೈ ಆದಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಮತ್ತು ಅಚ್ಕಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಅಷ್ಟು ಮೆತ್ತಗೆ ಆದಮೇಲೆ ನಾನು ಇಲ್ಲಿ 1 ಗ್ಲಾಸ್ ಹಾಲು ತಗೊಳ್ತಾ ಇದ್ದೀನಿ. ಇದು ರಾ ಮಿಲ್ಕಿದು. ರಾ ಮಿಲ್ಕ್ ಆದ್ರೂ ತೊಗೋಬೋದು, ಇಲ್ಲ ಕಾಯಿಸಿರೋದಾದ್ರೂ ಹಾಕ್ಬೋದು. 1 ಗ್ಲಾಸ್ ರಾ ಮಿಲ್ಕ್ ತಗೊಂಡು ನಂತರ ಅದಕ್ಕೆ ಅಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಅದಕ್ಕೆ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ವಿಶಿಲ್ ಕೊಡಬೇಕು. ಸೊ ನಾನು ಇಲ್ಲಿ ಅನ್ನ ಎಲ್ಲ ಅಂದರೆ ಟೊಮೆಟೊ ಬಾತ್ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಪಾಪುಗೂ ಸಮೇತ ಹಿಟ್ ಮಾಡಿಕೊಡೋಣ, ಟೈಮ್ ಆಗಿದೆ ಅಂತ ಅಂದ್ಕೊಂಡು ಒಂದು ಸಣ್ಣ ಬಾಣಲೆಗೆ ನಾನು ಪಾಪುದು ರಾಗಿ ಸರಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ರಾಗಿ ಸರಿ ಎಲ್ಲ ಆಗಿದೆ, ರೆಡಿ ಆಗಿದೆ. ಸೊ ಆ ಕಡೆನೂ ಇಟ್ಟು ಈ ಕಡೆ ಟೀನೂ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಅವೆಲ್ಲ ಆಗೋ ಅಷ್ಟರಲ್ಲಿ ಪಾಪು ಕುಕ್ಕರ್ ವಿಶಿಲ್ಗೆ ಬರೋಷ್ಟು ನಮ್ಮ ಪಾಪುದು ಊಟನೂ ಮಾಡಿಸಾಗಿತ್ತು. ಸೊ ಈಗ ಟೊಮೆಟೊ ಬಾತ್ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ. ಸೊ ಟೊಮೆಟೊ ಬಾತು ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಆ್ಯಡ್ ಮಾಡಿರೋದ್ರಿಂದ ಇನ್ನೂ ಬೇರೆ ಟೇಸ್ಟ್ ಬರುತ್ತೆ. ಸೊ ಅದನ್ನು ಒಂದು ಸರಿ ನನ್ನ ಹಸ್ಬೆಂಡಿಗೆ ಸರ್ವ್ ಮಾಡಾದಮೇಲೆ ಈ ಕಡೆ ಅವ್ರ ಲಂಚ್ ಬಾಕ್ಸಿಗೆ ನಾನು ಎಗ್ ಸ್ಕ್ರ್ಯಾಂಬಲ್ನ ಮಾಡ್ತಾಯಿದ್ದೀನಿ. ಸೊ ಎಗ್ ಸ್ಕ್ರ್ಯಾಂಬಲ್ ಏನೂ ಇಲ್ಲ, ಮೊಟ್ಟೆ 2 ಮೊಟ್ಟೆಗೆ ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಸ್ಕ್ರ್ಯಾಂಬಲ್ ಮಾಡಿ ಅದನ್ನ ಹಾಕ್ತಿದ್ದೀನಿ. ಸೊ ಈಗ ನನ್ನ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಾದಮೇಲೆ ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದೆ. ಸೊ ಇದೇ ಇವತ್ತಿನ ಮಿನಿ ಬ್ಲಾಗ್. ಕ್ವಿಕ್ಕಾಗಿತ್ತಲ್ಲ. ಥ್ಯಾಂಕ್ ಯು ವೆರಿ ಮಚ್.